ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ತುಳಸಿ ಪೂಜೆದ, ಹಾಗಾಗಿ ನಾನು ಇವತ್ತು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಾನು ತಟ್ಟಿದಾಗ ಏನೇನು ತೊಗೊಂಡೀನಿ ಅಂತ ಅನ್ನೋದು ನಿಮಗೆ ತೋರಿಸ್ಲತ್ತಿ ನೋಡ್ರಿ. ಒಂದು ಹಾರ, ಬಾಳೆಹಣ್ಣು, ಜಾಪುಳಕಾಯಿ, ತೆಂಗು ಮತ್ತು ಧೂಪ್ ತೊಗೊಂಡೀನಿ. ಗೆಜ್ಜೆ ವಸ್ತ್ರ ತೊಗೊಂಡೀನಿ. ಗೆಜ್ಜೆ ವಸ್ತ್ರವನ್ನು ತೊಗೋಬೇಕಾಗ್ತದೆ ತುಳಸಿಗೆ. ಹಾಗೆ ಟೋಪಿ ಟಾವೆಲು 2 ಬ್ಲೌಸ್ ಪೀಸ್ ತೊಗೊಂಡೀನಿ. ಕೃಷ್ಣಗಿನ ಟೋಪಿ ಟಾವೆಲು, ಹಾಗೆ ತುಳಸಿಗೆ 2 ಬ್ಲೌಸ್ ಪೀಸನ್ನು ಇಡ್ತೀನಿ. ಕೆಲವೊಬ್ಬರು ಸೀರೆ ಕೂಡ ಉಡಿಸ್ತಾರೆ. ನಾನು ಹಂಗೇನು ಉಡಿಸಂಗಿಲ್ಲ ರೀ. ಹಾಗಾಗಿ 2 ಬ್ಲೌಸ್ ಪೀಸ್ ಇಟ್ಟೀನಿ. ಮತ್ತು ತಾಳಿ, ಕಾಲುಂಗುರು ಮತ್ತು ಅರ್ಶಿಣ ಬೋಟನ್ನು ಮೇನಾಗಿ ಇಡಬೇಕು. ತಾಳಿರ ಇರ್ತದೆ ರೀ. ಹಾಗಾಗಿ ನಾನು ಅರ್ಶಿಣ ಬೋಟ್ ಕೂಡ ಇಡ್ತೀನಿ. ನಂತರ ಈಗ ಆರತಿ ಬೆಳಗೋ ಸಲುವಾಗಿ ನೆಲ್ಲಿಕಾಯಿದಿಂದನೇ ಮಾಡಿರುವಂಥ ದೀಪವನ್ನು ಬೆಳಗ್ಬೇಕ್ರಿ. ಹಾಗಾಗಿ ನಾನು ನೆಲ್ಲಿಕಾಯಿ ತೊಗೊಂಡೀನಿ. ಒಂದು 5 ನೆಲ್ಲಿಕಾಯಿ ತೊಗೊಂಡೀನಿ. ಇದ್ರ ಮೇಲಿರುವಂಥ ದೀಪ ಇಡುವ ಸಲುವಾಗಿ ಸ್ವಲ್ಪ ಹೋಲನ್ನು ಮಾಡ್ತಾಯಿದ್ದೀನಿ. ಒಳಗಡೆ ಬೀಜ ಇರ್ತದ್ರಿ. ಹಾಗಾಗಿ ನಿಮಗೆ ಸ್ವಲ್ಪ ಹುಷಾರದಿಂದ, ಅಂದರೆ ಒಂದು ಚಾಕುವಿನ ಸಹಾಯದಿಂದ ನಾನು ಈ ಥರ ಹೋಲನ್ನು ಮಾಡ್ತಾಯಿದ್ದೀನಿ. ಕೆಲವೊಬ್ಬರು 5 ಇಡ್ತಾರೆ, 9 ಇಡ್ತಾರೆ, 11 ಇಡ್ತಾರೆ, 21 ಈ ಥರ ದೀಪಗಳನ್ನೆಲ್ಲ ಇಡ್ತಾರೆ. ನಾನು 5 ತೊಗೊಂಡಿನಿ. ನೆಲ್ಲಿಕಾಯಿ ದೀಪವನ್ನು, ಅಂದರೆ ತುಪ್ಪದಾಗ ಇಡಬೇಕು. ತುಪ್ಪದ ದೀಪವನ್ನು ಹಚ್ಚಬೇಕಲ್ಲ. ಹಾಗಾಗಿ ನೆಲ್ಲಿಕಾಯಿದಿಂದನೇ ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತಾರಲ್ಲ. ಹಾಗಾಗಿ ನಾನು ಈಗ 5 ಈ ಥರ ಎಲ್ಲ ಒಳಗಿಂದ ತೆಗ್ದು ನೋಡಿ ಹೋಲ್ ಮಾಡಿ ಇಟ್ಕೊಂಡೀನಿ. ಈಗ ಒಂದು ಮಣಿ ಮೇಲೆ ಒಂದು ಪ್ಲೇಟ್ ಇಟ್ಟು ಈಗ ಇದ್ರದ್ದು ಮೇಲೆ ನಾನು ಅಕ್ಕಿಯನ್ನು ಹಾಕ್ಲತ್ತೀನಿ ರೀ. ಅಕ್ಕಿಯನ್ನು ಹಾಕಿ ಅರಿಶಿಣ ಕುಂಕುಮ, ಅಂದರೆ ನಮಗೆ ಏನು ಮುಂದೆ ಒಳ್ಳೆಯದಾಗಬೇಕು ಅನ್ನೋದು, ನಾವು ಏನು ಅನ್ಕೋಬೇಕು, ಮುಂದೆ ಒಳ್ಳೇದಾಗ್ಲಕ್ಕ, ನಮ್ದು ಯಾವುದಾದ್ರೂ ಕೆಲಸ ಆಗ್ತಾ ಇದ್ದಿದ್ದಿಲ್ಲ, ಹಣದ ತೊಂದರೆ, ಆಸ್ತಿ ತೊಂದರೆ ಯಾವುದರೇ ಇದ್ರೂ ಕೂಡ ಈ ಥರ ಅರಿಶಿಣ ಎಲ್ಲ ಹಾಕಿ ಮನದಲ್ಲಿ ಬೇಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ ದೇವ್ರಿ ಅಂಥೇಳಿ ನಾನು ಈಗ ಅರಿಶಿಣ ಕುಂಕುಮ ಎಲ್ಲ ಹಾಕಿ, ನಂತರ ಈಗ ನಾನು ನೆಲ್ಲಿಕಾಯಿಗಳನ್ನೆಲ್ಲ ಇಡ್ಲತ್ತೀನಿ ನೋಡ್ರಿ. ಒಂದು 5 ನೆಲ್ಲಿಕಾಯಿಗಳನ್ನು ತೊಗೊಂಡೀನಿ. ಈ ಥರ ನಾನು 5 ನೆಲ್ಲಿಕಾಯಿಗಳನ್ನೆಲ್ಲ ಇಡ್ತೀನಿ. 5 ಬೆಟ್ಟದ ನೆಲ್ಲಿಕಾಯಿಗಳಾಗಲಿ, 9 ಆಗಲಿ, 21 ಆಗಲಿ, ಈ ಥರ ನೆಲ್ಲಿಕಾಯನ್ನು ತುಳಸಿ ಮುಂದೆ, ವಿಷ್ಣುವಿನ ಮುಂದೆ, ಇಲ್ಲ ಮನೆಯ ಒಳಗೆ ಕೂಡ ಹಚ್ಚಿದ್ರು ಈ ಕಾರ್ತಿಕ ಮಾಸದಲ್ಲಿ ತುಂಬಾ ಶ್ರೇಷ್ಠ. ಆರೋಗ್ಯ ಹೆಚ್ಚಾಗ್ತದೆ ರೀ. ಮನ್ಯಾಗ ಲಕ್ಷ್ಮಿ ಬರ್ತಾಳೆ, ಸುಖ, ಶಾಂತಿ, ನೆಮ್ಮದಿ ಕೂಡ ಇರ್ತದೆ. ಹಾಗಾಗಿ ಈ ಥರ ಬೆಟ್ಟದ ನೆಲ್ಲಿಕಾಯನ್ನು ಈ ಥರ ತುಪ್ಪದಾಗ ನಾವು ಬತ್ತಿಯನ್ನು ಎದ್ದು ಈ ಥರ ತುಳಸಿಗೆ ಬೆಳಗೋದ್ರದಿಂದ ನಮಗೆ ಆರೋಗ್ಯ, ಮಕ್ಕಳಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗ್ತದೆ ಅಂಥೇಳಿ ನಾವು ಈ ಥರ ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಬೆಳಗ್ತಾರೆ ರೀ. ಇವಾಗ ನಾನು ತುಳಸಿ ಬಲ್ಲಿ ಈ ಥರ ನಾನು ಪೂಜೆಯನ್ನು ಮಾಡೀನಿ. ಅಂದರೆ ನಾನು ಉಡಕ್ಕಿ ಕೂಡ ತುಂಬ್ತೀನಿ. ಅಂದರೆ ಗೋಧಿ ಮತ್ತು ಕೊಬ್ಬರಿ ಗುಂಡ ಇಟ್ಟು 5 ಸಲ ಗೋಧಿಯನ್ನು ಹಾಕಿ ತಾಯಿಗೆ ಉಡಿಯನ್ನು ತುಂಬ್ತೀನಿ. ಈಗ ಎಲ್ಲ ಕಡೆಗೆ ದೀಪಗಳನ್ನೆಲ್ಲ ಹಚ್ಚಿದೆವು. ಹಾಗೆ ತುಳಸಿಗೆ ಎಲ್ಲ ಹಾಡುಗಳನ್ನೆಲ್ಲ ಹಾಡಿದ ನಂತರ ಲಾಸ್ಟಿಗೆ ನಾನು ಈ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಪೂಜೆ ಕೂಡ ಮಾಡ್ತೀನಿ ರೀ. ಇವಾಗೆಲ್ಲ ನಿಮಗೆ ತೋರಿಸ್ಲತ್ತೀನಿ ನೋಡ್ರಿ. ನಾನು ಯಾವ ಥರ ನಾನು ತುಳಸಿ ಪೂಜೆಯನ್ನು ಯಾವ ಥರ ಮಾಡೀನಿ ಅಂತ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ನಾನು ತುಂಬ ಸಿಂಪಲ್ಲಾಗಿ, ಈಗ ಬೆಳಕು ಕೂಡ ಅದನ್ನು ಲೈಟಿಂಗ್ ಬೆಳಕು ಕೂಡ ಅದಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಈಗ ನಾನು ಆರತಿ ಕೂಡ ಮಾಡ್ತಾ ಇದ್ದೀನಿ ನೋಡ್ರಿ. ನಮ್ಮ ಮನೆಯ ಪೂಜೆ ಈ ಥರ ಆಗಿದೆ. ಇವಾಗ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಕಾರ್ತಿಕ ಮಾಸದಲ್ಲಿ ನಾನು ಬೆಳಗ್ಲತ್ತೀನಿ ನೋಡ್ರಿ. घालील लोटांगण वंटी नजरना डोळ्याने पाहिलं रूप तुझे प्रेम रंजना तुझ्या बाबांना तुमेव नमः तुमेव माता पिता तुमेव बंधु सखा तुमेव विद्याधनं तुमेव देव कान वाचा म्हणजे देवा बुद्धाना वागती सदावा करुणी जंतन परस्मै नारायणाय सत्यं केशवं नारायणं मातरं गोपिकावरं हरे राम 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 हरे हरे कृष्ण 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 हरे हरे हरे
शरयू महेंद्र तनया शर्मण्वती वेदिका क्षिप्रा वेत्रवती महासुरनदी पूर्णा पूर्ण जले समुद्र सरिता कुर्या सदा मंगलम शुभमंगल सावधान आली लग्न घटी समीपनवरा घेवोनिया वेघरा ग्रहो ते मधुपर्क पूजन करा अंतरपटा ते धरा द्रष्टा दृष्टी वधूवरान करणे दोघे करावी उभी स्वातंत्री बहुगर्भदान करणे कुर्या सदा मंगलम शुभमंगल सावधान। ओम नमो तुलसी माता की जय।